ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ದರ್ಶನ್ ವಕೀಲರ ಆಕ್ಷೇಪಣೆಯ ಬಗ್ಗೆ ಕೋರ್ಟ್ ನಿರ್ಧರಿಸಲಿದೆ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಪ್ರದೋಷ್ ಏನು ಅರ್ಜಿಯನ್ನ ಹಾಕೊಂಡಿದ್ರು. ಅದಕ್ಕೆ ದರ್ಶನ್ ಪರ ವಕೀಲರ ಆಕ್ಷೇಪಣೆಯಾಗಿತ್ತು. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ. ಮಾಫಿ ಸಾಕ್ಷಿಯಾಗುವುದಾಗಿ 14ನೇ ಆರೋಪಿ ಪ್ರದೋಷ್ ಹಾಕಿದ್ದಂತಹ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೋರಿದ್ರು ದರ್ಶನ್ ಪರ ವಕೀಲರು. ಸಹ ಆರೋಪಿಗೆ ಆಕ್ಷೇಪಣೆಯ ಹಕ್ಕಿಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ರು. ದರ್ಶನ್ ವಕೀಲರ ಆಕ್ಷೇಪಣೆಗೆ ಅವಕಾಶ ಕೊಡಬೇಕಾ ಬೇಡವಾ, ಈ ಬಗ್ಗೆ ಇವತ್ತು 59ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ನೀಡಲಿದೆ. ಜಡ್ಜ್ ಸುಜಾತ ಮಡಿವಾಳಪ್ಪ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಭಾರಿ ಸಂಕಷ್ಟ ತಂದೊಡ್ಡಿದೆ ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಸಲ್ಲಿಸಿರುವಂತಹ ಅರ್ಜಿ ಒಂದೊಮ್ಮೆ ಕೋರ್ಟ್ ಅದನ್ನ ಪರಿಗಣಿಸಿದ್ದೇ ಆದಲ್ಲಿ ಅವತ್ತೇನು ನಡೆದಿತ್ತು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಫಿ ಸಾಕ್ಷಿಯಾಗೋದಕ್ಕೆ ಬಯಸಿರುವಂತಹ ಪ್ರದೋಷ್ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಅವರೆದುರಿಗೆ ನಡೆದಂತಹ ಘಟನೆಯನ್ನ ವಿವರಿಸಿದ್ದಾರೆ. ಅದೆಲ್ಲವೂ ಕೂಡ ಬಲವಾದಂತಹ ಸಾಕ್ಷಿಯಾಗತ್ತೆ. ಮಾಫಿ ಸಾಕ್ಷಿಯಾದ್ರೆ ಅದು ದರ್ಶನ್ ಅಂಡ್ ಗ್ಯಾಂಗ್ ಪಾಲಿಗೆ ಕಂಟಕ ಒಡ್ಡತ್ತೆ. ಪ್ರತಿನಿಧಿ ರಮೇಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ದೂರವಾಣಿ ಸಂಪರ್ಕದಿದ್ದಾರೆ. ರಮೇಶ್, ಮಾಫಿ ಸಾಕ್ಷಿಯಾಗೋದಾಗಿ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಡೋದಂತಹ ಸಾಧ್ಯತೆಗಳು ಎಷ್ಟಿದೆ? ಇಂತಹ ಪ್ರಕರಣದಲ್ಲಿ ಹೇಗಿರುತ್ತೆ ಅಂತ? ಪ್ರತಿಮಾ, ಈಗಾಗಲೇ ಪ್ರದೋಷ್ A14 ಈ ಕೇಸ್ನಲ್ಲಿ ಆತ ಕೂಡ ಜೈಲಿನಲ್ಲಿದ್ದಾನೆ. ತಾನು ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಆದ್ರೆ SPP ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಹಂತದಲ್ಲಿ ಅಂದ್ರೆ ಈಗ ಇದು ಪ್ರಾಸಿಕ್ಯೂಷನ್ಗೆ ಮತ್ತೆ ನ್ಯಾಯಾಧೀಶರಿಗೆ ಸಂಬಂಧಪಟ್ಟಿರೋದು. ಈ ವ್ಯಕ್ತಿಯನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡಬೇಕು. ಒಂದ್ ವೇಳೆ ಕೋರ್ಟ್ ತೀರ್ಮಾನದಲ್ಲಿ ಏನಾದ್ರು ಲೋಪದೋಷ ಇದ್ರೆ ಆಗ ಮಾತ್ರ ಅವರು ಅದನ್ನ ಪ್ರಶ್ನಿಸಬಹುದೇ ಹೊರತು ಅದ್ರ ಬಿಟ್ಟು ಮೆರಿಟ್ಸ್ ಆಧಾರದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತ ಅರ್ಹತೆ ಇಲ್ಲ, ಅವ್ರು ಇದನ್ನ ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಹೀಗಾಗಿ ಈ ಹಂತದಲ್ಲಿ ಅವ್ರ ವಾದ ಕೇಳಬಾರ್ದು ಅಂತೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಅವರು ವಿನಯ್ ಕುಲಕರ್ಣಿ ಕೇಸನ್ನ ಕೋರ್ಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಅವರ ಕೇಸಲ್ಲೂ ಕೂಡ A1 ಆರೋಪಿನೇ ಮಾಫಿ ಸಾಕ್ಷಿ ಆಗಿದ್ದ. ಆ ಮಾಫಿ ಸಾಕ್ಷಿಯನ್ನ ಮಾಡಿದ ನಂತರ ಅದರಲ್ಲಿರುವಂತ ಲೋಪದೋಷಗಳು ಅಂದ್ರೆ ಪ್ರಕ್ರಿಯೆಯಲ್ಲಿ ಇದ್ದಂತ ಲೋಪದೋಷಗಳ ಬಗ್ಗೆ ಮಾತ್ರ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಹೀಗಾಗಿ ಈ ಕೇಸ್ನಲ್ಲೂ ಕೂಡ ಅವ್ರ ಪ್ರಕ್ರಿಯೆಯಲ್ಲಿ ಏನಾದ್ರು ಲೋಪದೋಷ ಕಂಡು ಬಂದ್ರೆ ಅಂದ್ರೆ ಒಂದ್ಸಲ ಮಾಫಿ ಸಾಕ್ಷಿ ಮಾಡಬಹುದಾ ಬೇಡವಾ ಅನ್ನೋದನ್ನ ಕೋರ್ಟ್ ತೀರ್ಮಾನ ಮಾಡಿದ್ಮೇಲೆ ಅದ್ರಲ್ಲಿ ಆ ಪ್ರಕ್ರಿಯೆಯಲ್ಲಿ ಏನಾದ್ರು ಲೋಪದೋಷ ಇದ್ರೆ ಮಾತ್ರ ಇವರು ಅದನ್ನ ಪ್ರಶ್ನೆ ಮಾಡಬಹುದೇ ಹೊರತು ಮಾಫಿ ಸಾಕ್ಷಿ ಮಾಡಬಾರ್ದು ಅಂತೇಳಿ ಈ ಹಂತದಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ. ಸಹ ಆರೋಪಿಯ ವಾದವನ್ನ ಕೇಳಬೇಕಾಗಿಲ್ಲ ಅನ್ನುವಂತ ವಾದ ಮಂಡನೆ ಮಾಡಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ತಮ್ಮ ವಾದವನ್ನ ಕೇಳಲೇಬೇಕು. ಯಾಕಂದ್ರೆ ಇಲ್ಲಿ ತಾನು ಬಾಧಿತ ವ್ಯಕ್ತಿ ಆಗ್ತೀನಿ, ಹೀಗಾಗಿ ತನ್ನ ವಾದವನ್ನ ಕೇಳಿದಲ್ಲಿ ಈ ವಿಚಾರದಲ್ಲಿ ಮುಂದುವರಿಬಾರ್ದು ಅಂತ ಹೇಳಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಕೋರ್ಟ್ ಈ ಬಗ್ಗೆ ಮೊದಲು ತೀರ್ಮಾನ ಮಾಡುತ್ತೆ ಇವತ್ತು ಇವ್ರ ವಾದವನ್ನ ಕೇಳ್ಬೇಕಾ ಬೇಡವಾ ಅಂತ ಹೇಳಿ. ಒಂದು ವಾದ ಕೇಳಬೇಕು ಅಂತ ಆದ್ರೆ ಆಗ ದರ್ಶನ್ ಪರ ವಕೀಲರ ವಾದ ಆಕ್ಷೇಪಣೆಯನ್ನು ಕೂಡ ಪರಿಗಣಿಸಿ ಆ ನಂತರ ಮಾಫಿ ಸಾಕ್ಷಿಯಾಗಿ ಇವ್ರನ್ನ ಸ್ವೀಕರಿಸಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಇವಾಗ ಬೇಕಾಗಿಲ್ಲ ಅಂತ ಅನ್ಸಿದ್ರೆ ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನಷ್ಟೇ ಪರಿಗಣಿಸಿ ಮಾಫಿ ಸಾಕ್ಷಿಯನ್ನಾಗಿ ಸ್ವೀಕರಿಸಬೇಕಾ ಬೇಡವಾ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಹೀಗಾಗಿ ಇವತ್ತಿನ ಆದೇಶ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ.